ಇದರಿಂದ ಒಂದು ಲೇಯರ್ ತೆಗಿಬೇಕಾಗುತ್ತೆ ಮಣ್ಣನ್ನು. ಯಾಕೆಂತಂದರೆ ಇಲ್ಲಿ ಕಬ್ಬಿಣ ಹತ್ತಿರುತ್ತೆ ಸಲಿಕೆದು. ಸೊ ಕಬ್ಬಿಣ ಅಂಶ ಜಾಸ್ತಿ ಬಂದುಬಿಡುತ್ತೆ ರಿಪೋರ್ಟಲ್ಲಿ, ಅದಕ್ಕೋಸ್ಕರ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಬೇಕಾಗುತ್ತೆ. ಈ ವೃತ್ತಾಕಾರ ಮಾಡಿದ್ಮೇಲೆ 4 ಭಾಗ ಮಾಡಬೇಕು. ಈಗ ಇದರಲ್ಲಿ ನೋಡಿ ತೋರಿಸ್ತೀನಿ, ಈ ಥರ ಮಾಡಿ. ನಮಸ್ಕಾರ ರೈತ ಬಾಂಧವರೇ, ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡ್ಬೇಕಂತ ಬಂದಿದ್ದೇನೆ. ಏನು ಅಂತಂದರೆ ಸಾಯಿಲ್ ಸ್ಯಾಂಪಲ್, ಅಂದರೆ ಮಣ್ಣು ಟೆಸ್ಟ್ ಮಾಡೋಕ್ಕೋಸ್ಕರ ನಾವು ಸಾಯಿಲ್ ಸ್ಯಾಂಪಲ್ ತಗೋಬೇಕಾಗುತ್ತೆ. ಅದು ಹೇಗೆ ಅಂತ ಪ್ರಾಕ್ಟಿಕಲ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಏನು ಅಂತಂದರೆ ಸಾಯಿಲ್ ಸ್ಯಾಂಪಲ್ ಯಾಕೆ ತೆಗಿತಾರೆ ಅಂತಂದರೆ ಮಣ್ಣನ್ನು ಟೆಸ್ಟ್ ಮಾಡಬೇಕು. ಮಣ್ಣು ಹೇಗೆ ಟೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಯಾವ್ಯಾವ ಇದಾವೆ ಮತ್ತು ಎಷ್ಟು ಪ್ರಮಾಣದಲ್ಲಿದೆ ಅದು ನೀವು ತಿಳ್ಕೊಲೇಬೇಕಾಗುತ್ತೆ. ವಿತೌಟ್ ನೀವು ಸಾಯಿಲ್ ಟೆಸ್ಟ್ ಮಾಡಿಸ್ದೆ ನೀವು ಗೊಬ್ಬರ ಕೊಡಕ್ಕೆ ಹೋಗ್ತೀರಿ ಅಥವಾ ಪೋಷಕಾಂಶಗಳು ಕೊಡ್ತೀರಿ ಅಂತಂದರೆ ತಪ್ಪಾಗುತ್ತೆ. ಯಾಕೆಂತಂದರೆ ಕೆಲವೊಂದಿಷ್ಟು ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತವೆ, ಕೆಲವೊಂದಿಷ್ಟು ಪೋಷಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ. ಸೊ ಹಾಗಾಗಿ ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ಸಾಯಿಲ್ ಟೆಸ್ಟ್ ಮಾಡಬೇಕು. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಗೊತ್ತಾಗುತ್ತೆ. ಆಮೇಲೆ ಇದರಿಂದ ಮೇನ್ ಬೆನಿಫಿಟ್ ಏನಾಗುತ್ತೆ ಅಂತಂದರೆ pH ವ್ಯಾಲ್ಯೂ ಏನಿದೆ ಅಂತ ಗೊತ್ತಾಗುತ್ತೆ. pH ವ್ಯಾಲ್ಯೂ ಅಂತಂದರೆ ಮಣ್ಣಿನ ರಸಸಾರ. ಮಣ್ಣಿನ ರಸಸಾರ ಭಾಳ ಮುಖ್ಯ. ಯಾಕಂತಂದರೆ ಕೆಲವೊಂದು ಬೆಳೆಗಳು ಆಮ್ಲೀಯ ಗುಣದಲ್ಲಿ ಬೆಳೀತವೆ, ಕೆಲವೊಂದು ತಟಸ್ಥ ಗುಣದಲ್ಲಿ ಬೆಳೀತವೆ, ಕೆಲವೊಂದು ಬೆಳೆಗಳು ಕ್ಷಾರೀಯ ಮಣ್ಣಿನ ಗುಣಗಳಲ್ಲಿ ಬೆಳೀತವೆ. ಸೊ ಎಲ್ಲ ಅಂಶಗಳು ನಮ್ಗೆ ಗೊತ್ತಾಗಬೇಕು ಅಂತಂದರೆ ಸಾಯಿಲ್ ಟೆಸ್ಟ್ ಮಾಡಿಸಲೇಬೇಕು. ನೀವು ಸಾಯಿಲ್ ಟೆಸ್ಟ್ ಎಲ್ಲೆಲ್ಲಿ ಮಾಡಿಸ್ಬೋದು ಅಂತಂದರೆ KVK ಅಥವಾ ನಿಮ್ಮ ಹತ್ತಿರದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಕಾಲೇಜ್ಗೆ ಹೋಗಿ ನೀವು ಸ್ಯಾಂಪಲ್ ತಗೊಂಡು ಕೊಟ್ಟರೆ ಅವ್ರು ಲ್ಯಾಬಲ್ಲಿ ಚೆಕ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಬೇಸ್ಡ್ ಆನ್ ರಿಪೋರ್ಟ್ ನೀವು ಯಾರಾದರೂ ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಸಲಹೆ ಪಡೆದು, ಅಥವಾ ನೀವು ಬೆಳೀತಿರಲ್ಲ ಬೆಳೆಗಳಿಗೆ ಯಾವ ರೀತಿ ಬೆಳೆ ಬೆಳೀತಾ ಇದ್ದೀರಾ, ಆ ಬೆಳೆಗಳು ಯಾವ ರೀತಿ ಪೋಷಕಾಂಶಗಳು ಬೇಕೋ ನಿರ್ಧರಿಸಿ ನೀವು ಬೆಳೆ ಕೊಡಬೇಕಾಗುತ್ತೆ. ಬನ್ನಿ ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಯಾಂಪಲ್ ತಗೋಬೇಕಂತೇಳಿ. 1 ಎಕರೆಗೆ 7 ರಿಂದ 8 ಕಡೆ ನೀವು ಸ್ಯಾಂಪಲ್ ತಗೋಬೇಕಾಗುತ್ತೆ. ಅದು ತಗೊಂಡಾದ್ಮೇಲೆ ಯಾವ ರೀತಿ ಮೆಥಡ್ ಇದೆ ಅನ್ನೋದನ್ನು ಪರಿಪೂರ್ಣವಾಗಿ ಪ್ರಾಕ್ಟಿಕಲ್ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇತರ ರೈತರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೇಳಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬನ್ನಿ. ರೈತ ಬಂದರೆ ನಿಮ್ಮಲ್ಲಿ ಸಲಿಕೆ ಇರುತ್ತೆ ಅಥವಾ ಕುಂಟಾಣ ಈ ಥರದ್ದು ಯೂಸ್ ಮಾಡ್ಕೋಬೋದು. ಸೊ ನಾನು ಈಗ ಜಾಸ್ತಿ ಅಗಲ ಮಾಡ್ಬೇಕಂತೇಳಿ ನಾನು ಇದು ಸಲಿಕೆ ಬಳಸ್ತಾ ಇದ್ದೀನಿ. ಈಗ ನೋಡಿ ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ. ಈಗ ಈ ರೀತಿ. ಸೊ ಈ ಕಡೆಯಿಂದ ಬಂದು ಇನ್ನೊಂದು ಪೊಸಿಷನಲ್ಲಿ ತಗೋಬೇಕು ಈ ಥರ. ಸೊ ಇದು ಈ ರೀತಿ ತೆಗೆದಾಯ್ತು. ಈಗ ನೀವು ಕಬ್ಬಿಣ ಅಂಶ ಮಣ್ಣಿಗೆ ಹತ್ತಿರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಕಟ್ಟಿಗೆ ಪೀಸ್ ಅಥವಾ ಕಟ್ಟಿಗೆನ ಚೂಪ್ ಮಾಡ್ಕೊಂಡು ಇಟ್ಕೊಂಡು ಆ ಲೇಯರ್ನ ತೆಗಿಬೇಕಾಗುತ್ತೆ. ಸೊ ನಾನು ತೆಗೆದು ತೋರಿಸ್ತೀನಿ ಯಾವ ರೀತಿ ಅಂತಂದರೆ ಇದನ್ನು ಸೈಡಿಗೆ ಇಟ್ಟು ಈ ಥರ ಇದರಿಂದ ಒಂದು ಲೇಯರ್ ತೆಗಿಬೇಕಾಗುತ್ತೆ ಮಣ್ಣನ್ನು. ಯಾಕೆಂತಂದರೆ ಇಲ್ಲಿ ಕಬ್ಬಿಣ ಹತ್ತಿರುತ್ತೆ ಸಲಿಕೆದು. ಸೊ ಕಬ್ಬಿಣ ಅಂಶ ಜಾಸ್ತಿ ಬಂದುಬಿಡುತ್ತೆ ರಿಪೋರ್ಟಲ್ಲಿ, ಅದಕ್ಕೋಸ್ಕರ ಎಲ್ಲ ಕಡೆಗೂ ಫಸ್ಟ್ ಕಬ್ಬಿಣದ ಅಂಶ ಕರೆಕ್ಟಾಗಿ ತೆಗಿಬೇಕು ನೀವು ಈ ಥರ. ಈ ಮಣ್ಣ ತೆಗೆದು ಹಾಕಿಬಿಡಿ ಆ ಕಡೆ. ನಿಮ್ಮದು ನಾರ್ಮಲ್ ಕ್ರಾಪ್ಸ್ ಅಂದರೆ ಫೀಲ್ಡ್ ಕ್ರಾಪ್ಸ್ ಆಗಿದ್ದರೆ ಅವಕ್ಕೆ ಓನ್ಲಿ 15 ಸೆಂಟಿಮೀಟರ್ ತೆಗೆದ್ರೆ ಸಾಕು ಆಳ. ಅಥವಾ ನಿಮ್ಮದು ಪ್ಲಾಂಟೇಶನ್ ಕ್ರಾಪ್ಸು ಅಥವಾ ತೋಟಗಾರಿಕೆ ಬೆಳೆಗಳಾಗಿದ್ದರೆ ಅದಕ್ಕೆ 60 ಸೆಂಟಿಮೀಟರ್ ತನಕ ನೀವು ತೆಗಿಬೋದು ಆಳದಲ್ಲಿ ತಗೊಂಡು ಮಣ್ಣು ಸ್ಯಾಂಪಲ್ ತಗೊಂಡ್ರೆ ಅದು ಒಳ್ಳೆ ಉತ್ತಮ ರಿಸಲ್ಟ್ ಬರುತ್ತೆ. ಸೊ ಈಗ ಇಷ್ಟಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ಇದನ್ನೇ ಮಣ್ಣನ್ನು ಇನ್ನೊಂದ್ಸರಿ ಈ ಥರ ಲೇಯರ್ ತಗೋಬೇಕು ನೀವು ಈ ಥರ ಹಿಂಗೆ ಕೆಳಗೆ ತನಕ. ಇದನ್ನು ತಕ್ಕೊಂಡಾದ್ಮೇಲೆ ಇದನ್ನು ಒಂದು ಕವರ್ ಅಥವಾ ಒಂದು ತಾಡ್ಪಾಲ್ ಇರುತ್ತಲ್ಲ ನಿಮ್ಮ ಕಡೆ, ಅದರ ಮೇಲೆ ಹಾಕೋಬೇಕಾಗುತ್ತೆ ಮಣ್ಣು ಸ್ಯಾಂಪಲ್. ಈ ರೀತಿ ಈಗ ನಮ್ಮದು ಬಂತು ಮಣ್ಣು. ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಬೇಕಾಗುತ್ತೆ. ಈ ಥರ ವಿ ಶೇಪಲ್ಲಿ ಬರಬೇಕಿದು. ಟೋಟಲ್ ಫೈನಲ್ ಆಗಿ ಬಂದಾಗ ಈ ಥರ ವಿ ಶೇಪಲ್ಲಿ ಬರಬೇಕು. ಇದೇ ಥರದ್ದು 7 ಹತ್ರ ಅಥವಾ 8 ಹತ್ರ ತಗೋಬೇಕು 1 ಎಕರೆ ಜಾಗಕ್ಕೆ ನೀವು. ಈಗ 1 ಕಡೆ ತಗೊಂಡಾಯಿತು. ಇದೇ ಥರ ನಾವು ಈಗ 7 ಕಡೆ ಸ್ಯಾಂಪಲ್ ತೆಗಿತೇವೆ. ಅದನ್ನು ನಾನು ಟೈಮ್ ಲ್ಯಾಪ್ಸ್ ಆಗಿ ತೋರಿಸ್ತೀನಿ. ಯಾಕಂದರೆ ಎಲ್ಲದನ್ನು ಪ್ರತಿಯೊಂದು ತೋರ್ಸೋಕ್ಕಾಗೋದಿಲ್ಲ. ಸೊ ಈ ಥರದ್ದು ನೀವು ಫಾಲೋ ಮಾಡ್ಕೊತ ಬನ್ನಿ. ಸ್ಯಾಂಪಲ್ ಇಲ್ಲಿ ತಗೊಂಡಾಯಿತು. ಈಗ ಜಿಗ್ಜಾಗ್ ಮಿಷನ್ ಹೋಗಬೇಕು. ಸೊ ಹಾಗಾಗಿ ನಾನು ಈ ಕಡೆ ಹೋಗ್ತೀನಿ, ಇಲ್ಲಿ ಈ ಕಡೆ ತೋರಿಸ್ತೀನಿ.
ರೈತ ಬಾಂಧವರನ್ನ ಈಗಾಗಲೇ ಫಸ್ಟ್ ಸ್ಯಾಂಪಲ್ ಯಾವ ರೀತಿ ತೆಗಿಬೇಕಂತ ಡೀಟೇಲ್ ತೋರಿಸಿದ್ದೇನೆ. ಅದೇ ರೀತಿ ನಾನು ಮುಂದೆ 7 ಸ್ಯಾಂಪಲ್ ತೆಗಿತೀನಿ ಹೊಲದಲ್ಲಿ. ಅದನ್ನು ತೋರ್ಸೋಕ್ಕಾಗೋದಿಲ್ಲ, ಯಾಕೆಂತಂದರೆ ಲೆಂತಿ ಆಗುತ್ತೆ ಮತ್ತು ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇದೇ ರೀತಿ ಫಾಲೋ ಮಾಡ್ಕೊಂಡು 7ರಿಂದ 8 ಸ್ಯಾಂಪಲ್ ತಗೋರಿ ಒಂದು ಎಕರೆದಲ್ಲಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಅಗ್ರಿಕಲ್ಚರ್ ಸಂಬಂಧಪಟ್ಟ ಎಲ್ಲ ವಿಡಿಯೋ ನಿಮಗೆ ತೋರಿಸ್ತಾ ಹೋಗ್ತೀನಿ, ಕಲಿಸ್ತಾ ಹೋಗ್ತೀನಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ರೈತ ಬಾಂಧವರೇ, ಈ ನೋಡಿ ನಾವು 5ನೇ ಸ್ಯಾಂಪಲ್ ತಗೊಂಡಾಯ್ತು. ಈಗ 6ನೇ ಸ್ಯಾಂಪಲ್ ಮುಂದೆ ಹೊಂಟಿದ್ದೀವಿ. ಇದು ಸ್ಯಾಂಪಲ್ ಕಲೆಕ್ಟ್ ಮಾಡಿದಂಥ ಚೀಲ ಇದು. ಸೊ ಇದೇ ಥರ ನೀವು ಕೂಡ ಫಾಲೋ ಮಾಡಿ ಜಿಗ್ಜಾಗ್ ಮೋಷನ್ ಹೋಗಬೇಕು. ಈಗ ನೋಡಿ ರೈತ ಬಂದರೆ 6ನೇ ಸ್ಯಾಂಪಲ್ ತಗೊಂಡಾಯ್ತು. ಈಗ 7ನೇ ಸ್ಯಾಂಪಲ್ ಫೈನಲ್ ಸ್ಯಾಂಪಲ್ ತಗೊತಾ ಇದ್ದೀವಿ ಈ ಹೊಲದಲ್ಲಿ. ನೀವು ಅಷ್ಟೇ ಹೊಲದಲ್ಲಿ 7ರಿಂದ 8 ಸ್ಯಾಂಪಲ್ ತಗೋಬೋದು. ಸೊ ಯಾವುದೇ ಕಾರಣಕ್ಕೂ ಬದಿನಲ್ಲಿ ತಗೊಳಕ್ಕೆ ಹೋಗಬೇಡಿ ಸ್ಯಾಂಪಲ್ನ. ರೈತ ಬಂದವ್ರು ಈಗ ನಾವು 7 ಸ್ಯಾಂಪಲ್ ತೊಗೊಂಡ್ವಿ, ರಿಟರ್ನ್ ಬರ್ತಾಯಿದ್ದೀವಿ. ಅಲ್ಲಿ ಬಂದು ಇದು ನೆಕ್ಸ್ಟ್ ಮೆಥಡ್ ಏನು ಮಾಡ್ಬೇಕು ಅನ್ನೋ ತೋರಿಸ್ಕೊಡ್ತೀವಿ ನೋಡಿ. ಇದನ್ನು 4 ಭಾಗ ಮಾಡಬೇಕು, ಮತ್ತು ಅದರಲ್ಲಿ ಅಪೋಸಿಟ್ ಸೈಡ್ ತೆಗೆದು ಹಾಕಬೇಕು, ಮತ್ತು ಅಷ್ಟೇ ಮತ್ತು ಇನ್ನೊಂದು ಸರಿ ಮಾಡ್ಬೇಕು. ಅದನ್ನ ಅದೇ ಥರ ಹೇಳ್ಕೊಡ್ತೀವಿ ನೋಡಿ. ನೆಕ್ಸ್ಟ್ ರೈತ ಬಂದವ್ರು ನಾವೀಗ 1 ಎಕರೆ ಜಾಗದಲ್ಲಿ 7 ಹತ್ರ ಸ್ಯಾಂಪಲ್ ತೊಗೊಂಬಂದ್ವಿ. ಸೊ ಈಗ ಫೈನಲನ್ನು ಅದನ್ನು ಯಾವ ರೀತಿ 4 ಭಾಗ ಮಾಡಿ ಅದನ್ನು ಯಾವ ರೀತಿ ಸ್ಯಾಂಪಲ್ ನಾವು ಫೈನಲೈಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ, ಇಲ್ಲಿ ತೋರಿಸ್ತೀನಿ ನೋಡಿ. ರೈತ ಬಂದವರೇ, ಈಗ ಇತ್ತು ಸ್ಯಾಂಪಲ್ ತೊಗೊಂಬಂದಿದ್ದು ನಾವು ಚೀಲದಲ್ಲಿ. ಈ ಚೀಲ ಯಾವುದೇ ಕಾರಣಕ್ಕೂ ತೊಳ್ಕೊಂಡು ಚೀಲ ತೊಗೊಂಬರಿ. ಯಾಕೆಂತಂದರೆ ಯಾವುದೇ ಕಾರಣ ರಾಸಾಯನಿಕಗಳು ಹತ್ತಿರ್ತಕ್ಕಂಥ ಚೀಲ ಆದರೆ ಅದು ಕೂಡ ಮಿಕ್ಸ್ ಆಗುತ್ತೆ. ಸೊ ಚೆನ್ನಾಗಿರೋದು ಚೀಲ ತೊಗೊಂಬನ್ನಿ. ಇದನ್ನು ನೀವು ರೌಂಡ್ ಮಾಡಿ, ಅಂದರೆ ವೃತ್ತಾಕಾರದಲ್ಲಿ ಮಾಡಬೇಕು. ಇಲ್ಲ ಫಸ್ಟ್ ನೀವು ಇದರಲ್ಲಿ ಹೆಂಡಿಗಳು ಇರ್ತಾವಲ್ಲ, ಅಂದರೆ ಕಲ್ಲು ಥರ ಈ ಥರ ಆರಿಸಿ ಹೋಗಿಬೇಕು. ಇವನ್ನೆಲ್ಲ ಹೊರ ತೆಗೆದು ಹಾಕಿ, ಆಮೇಲೆ ಕಸ ಕಡ್ಡಿಗಳನ್ನು ಕೂಡ ತೆಗೆದು ಇಲ್ಲಿ ಹಾಕ್ಬೇಕು ನೀವು. ಇದಾದ ಮೇಲೆ ನೀವು ಇದನ್ನು 4 ಭಾಗ ಮಾಡಬೇಕು. ಆ 4 ಭಾಗ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈಗ. ಸೊ ಈ ಥರ ಹೆಂಡೆಲ್ಲ ತೆಗೆದಾದ್ಮೇಲೆ ಇದನ್ನು ವೃತ್ತಾಕಾರದಲ್ಲಿ ಮಾಡಿ. ಈ ಥರ ಈ ವೃತ್ತಾಕಾರ ಮಾಡಿದ್ಮೇಲೆ 4 ಭಾಗ ಮಾಡಬೇಕು. ಈಗ ಇದರಲ್ಲಿ ನೋಡಿ ತೋರಿಸ್ತೀನಿ, ಈ ಥರ ಮಾಡಿ. ಇದು 4 ಭಾಗ ಆಯಿತು. ಈಗ ನೀವು 4 ಭಾಗ ಮಾಡಿರ್ತೀರ. ಈ 4 ಭಾಗ ಮಾಡಿದ್ಮೇಲೆ ಅಪೋಸಿಟ್ ಸೈಡ್, ಈ ಸೈಡು ಅಥವಾ ಈ ಸೈಡ್ ಇವೆರಡು ತೆಗಿಬೇಕಲ್ಲ, ಇವೆರಡು ತೆಗಿಬೇಕು. ಸೊ ನಾನು ಇದನ್ನು ತೆಗಿತೀನಿ. ಈಗ ತೆಗೆದು ಹೊರ ಒಗೆದು ಬಿಡ್ಬೇಕು ಇನ್ನಷ್ಟು, ಅಂದರೆ ಈ ಕಡೆ ಇದು ಭಾಗ. ಆಮೇಲೆ ಇದು ಅಪೋಸಿಟ್ ಅಂದರೆ ಇದನ್ನು ತೆಗೆದು ಹಾಕ್ತೀನಿ. ಹಾಂ, ಇಷ್ಟಾದಮೇಲೆ ಮತ್ತೇನು ಮಾಡ್ಬೇಕು ಅಂತಂದರೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮತ್ತೆ ಮಿಕ್ಸ್ ಮಾಡಿ ಈ ಥರ ಕರೆಕ್ಟಾಗಿ. ಮತ್ತು ಇದರ ಸ್ವಲ್ಪ ಹೆಂಡಿಗಳು ಸಿಗ್ತಾ ಇದ್ದಾವೆ, ಇವನು ಕೂಡ ತೆಗೆದು ಕಡೆ ಹಾಕಿಬಿಡ್ರಿ ಹೊರಗೆ. ಮತ್ತು ಕಸಗಳು ಸಿಕ್ಕರೆ ಕಸಗಳು ಕೂಡ ತೆಗೆದು ಹೊರ ಹಾಕಬೇಕು. ಮತ್ತು ಇದೇ ಥರ 4 ಭಾಗ ಮಾಡಿ. ಸೊ ಮತ್ತೆ 4 ಭಾಗ ಮಾಡಿ ಈ ಥರ. ಇದು ಫೈನಲ್, ಅಂದರೆ ಕರೆಕ್ಟಾಗಿ ಮಿಕ್ಸ್ಚರ್ ಆಗುತ್ತೆ. ಯಾಕಂದರೆ 7 ಹತ್ರ ಸ್ಯಾಂಪಲ್ ತೊಗೊಂಡಿರ್ತೀವಿ. ಸೊ ಎಲ್ಲ ಸ್ಯಾಂಪಲ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ 2 ಸರಿ ನಾವು ಇದು ಮಾಡಿದರೆ ಉತ್ತಮ. ಈಗ ನಾನು ಆಗಲೇ ಯಾವ ಕಡೆ ತಗೊಂಡಿದ್ದೆ ಅಂದರೆ ಈ ಕಡೆ ತಗೊಂಡಿದ್ದೆ. ಸೊ ನಾನೀಗ ಇದನ್ನು ತೆಗಿತೀನಿ ನೋಡಿ. ಆಮೇಲೆ ಇದು ಹಾಂ ನೋಡಿ ರೈತ ಬಂದು ಇದು ನಮ್ಮದು ಫೈನಲ್ ಸ್ಯಾಂಪಲ್. ಸೊ ನೋಡಿ ಈಗ ಫೈನಲ್ ಸ್ಯಾಂಪಲ್ ರೆಡಿ ಆಯ್ತು ನಮ್ಮದು. ಇದನ್ನೇನು ಮಾಡ್ಬೇಕು ಅಂತಂದರೆ ಬಿಸಿಲಲ್ಲಿ ಒಣಗಿಸ್ಬಾರ್ದು, ನಾರ್ಮಲ್ ನೆರಳಿನ ಪ್ರದೇಶದಲ್ಲಿ ಒಣಗಿಸ್ಬೇಕು. ಸಾಯಿಲ್ ಕರೆಕ್ಟ್ ಒಣಗಾದ್ಮೇಲೆ ಇದಕ್ಕೆ ಒಂದು ಪ್ಯಾಕೆಟ್ ಬರುತ್ತೆ. ಪ್ಯಾಕೆಟ್ ಅಂದರೆ ನಾರ್ಮಲ್ ಕವರ್ ಮುಖಾಂತರ ಹಾಕ್ಬೋದು. ಇಲ್ಲಿ ನಮ್ಮ ಕಡೆ ಕವರ್ ಇದೆ, ಕವರ್ ಯಾವುದಂತ ತೋರಿಸ್ತೀನಿ. ರೈತ ಬಂದವರಿಗೆ ನಾನು ಸಾಯಿಲ್ ಸ್ಯಾಂಪಲ್ ಕರೆಕ್ಟಾಗಿ ಫೈನಲ್ ಆಯ್ತು. ಈಗ ಇದನ್ನು ಏನು ಮಾಡ್ತೀನಿ, ಈ ಥರ ಕವರ್ ನಿಮ್ಮನೆ ಸಿಗ್ತಾ ಇರ್ತಕ್ಕಂಥ ಕವರ್ ಬಳಸ್ಬೋದು. ಇದು ನಾರ್ಮಲ್ ನಮಗೆ ಸಿಕ್ಕಿತ್ತು ಯೂನಿವರ್ಸಿಟಿಯಿಂದ, ಹಾಗಾಗಿ ನಾವು ಇದನ್ನ ಇದ್ರಲ್ಲಿ ಹಾಕ್ತೀವಿ ನೋಡಿ. ಈ ಥರ ಕರೆಕ್ಟಾಗಿ ಅದರಲ್ಲಿ ಕವರಲ್ಲಿ ಹಾಕಬೇಕು. ಇದು ಹಾಕಾದ್ಮೇಲೆ ಒಂದು ಲೇಬಲ್ ಬರೀಬೇಕು. ಅಂದರೆ ನಿಮ್ಮ ಹೊಲ ಎಷ್ಟಿದೆ, ನಿಮ್ಮ ಹೆಸರು, ನಿಮ್ಮ ಊರು ಯಾವುದು, ಅದೆಲ್ಲ ಡೀಟೇಲ್ಸು ಒಂದು ಚೀಟಿ ಇರುತ್ತಲ್ಲ, ಒಂದು ಚೀಟಿ ತಗೊಂಡು ಅದ್ರಲ್ಲಿ ಬರ್ರಿ. ಹೇಳ್ತಾನೆ ಯಾವ ತೋರಿಸ್ತಾನೆ ಚೀಟಿ ಯಾವುದು ಅಂತೇಳಿ. ಮಳೆ ಬರೋಂಗಾಗಿದೆ. ಸೊ ಹಾಗಾಗಿ ನಾವು ಮಳೆ ಬರೋಕ್ಕಿಂತ ಮುಂಚೆ ತೊಗೋಬೇಕು ಅಂತೇಳಿ ಬೇಗ ತೊಗೊಳಕ್ಕೆ ಬಂದ್ವಿ ನೋಡಿ. ಸೊ ಓಕೆ ರೈತ ಬಂದವರೇ, ಈಗ ನಮ್ಮದು ರೆಡಿ ಆಯಿತು. ಇದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಥರ ಒಂದು ನಿಮ್ಮ ಮನೇಲಿ ಚೀಟಿ ತಗೋರಿ ಅಥವಾ ಯಾವ್ದಾರು ಲೇಬಲ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫಸ್ಟು ರೈತರ ಹೆಸರು, ಸರ್ವೆ ನಂಬರು, ನಿಮ್ಮೂರು ಯಾವುದು, ಎಷ್ಟು ಎಕರೆ ಹೊಲ ಇದೆ, ನೀವು ಅದನ್ನೆಲ್ಲ ಫೈನಲ್ ಇದ್ರಲ್ಲಿ ಬರೀಬೇಕಷ್ಟೇ, ಕನ್ನಡದಲ್ಲಿ ಬರೀರಿ. ಬರೆದಾದ್ಮೇಲೆ ಇದರಲ್ಲಿ ಹಾಕಿ ನಿಮ್ಮದು ಹಾಕಿ ಆದಮೇಲೆ ಇದನ್ನು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಟೈ ಮಾಡಿರಿ.
ಇದು ನೋಡಿ ನಿಮ್ಮ ಸ್ಯಾಂಪಲ್ ಈಗ ರೆಡಿ ಆಯಿತು. ರೈತ ಬಂದರೆ ನಾನು ಫೈನಲ್ ನಿಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಬದುಗಳ ಹತ್ತಿರ ಆಗಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಏಕೆ ಅಂತಂದರೆ ಬದುಗಳಲ್ಲಿ ಮಣ್ಣು ಫಲವತ್ತತೆ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಮಣ್ಣು ಮಳೆ ಬಂದಾಗ ನೀರು ಹರ್ಕೊಂಡು ಹೋದ ಹೊತ್ತಿಗೆ ಮಣ್ಣು ಜೊತೆ ಹೋಗುತ್ತೆ ಮೇಲ್ಮಣ್ಣು ಹೋಗಿ ಬದುಗಳು ನಿಂತಾಗ ಏನಾಗುತ್ತೆ, ಮಣ್ಣು ಫಲವತ್ತತೆ ಆಗಿರುತ್ತೆ. ಸೊ ಆ ಮಣ್ಣು ತಗೊಂಡಾಗ ಏನಾಗುತ್ತೆ, ರಿಸಲ್ಟಲ್ಲಿ ಚೆನ್ನಾಗಿದೆ ನಿಮ್ಮ ಪೋಷಕಾಂಶ ಅಂತ ಬರುತ್ತೆ. ಸೊ ಹಾಗಾಗಿ ಆ ಕಡೆ ಮಣ್ಣು ತಗೋಬೇಡ್ರಿ, ಗಿಡದ ಕೆಳಗಿನ ಮಣ್ಣು ತಗೊಳಕ್ಕೆ ಹೋಗಬೇಡ್ರಿ. ಮತ್ತು ಗೊಬ್ಬರ ಹಾಕಿರ್ತಾರಲ್ಲ, ಗೊಬ್ಬರ ಹಾಕಿದ್ಮೇಲೆ ಮಣ್ಣು ತಗೊಳಕ್ಕೆ ಹೋಗಬೇಡ್ರಿ. ಮಳೆ ಬರೋಕ್ಕಿಂತ ಮುಂಚೆ ಮಣ್ಣು ತೆಗೀರಿ. ಮಳೆ ಬಂದಮೇಲೆ ನಿಮ್ಮ ಮಣ್ಣು ತೆಗೆದ್ರೆ ಏನಾಗುತ್ತೆ ಅಂತಂದರೆ ಅದು ಎಫೆಕ್ಟ್ ಸರಿ ಅನಿಸಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಪ್ರಿಕಾಷನ್ಸ್ ಯೂಸ್ ಮಾಡಬೇಕು. ನಾ ಫೈನಲ್ ಫಸ್ಟಿಂದ ಎಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿತ್ತು ಅನ್ಕೊತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರದ ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡ್ಕೊರಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ರಿಲೇಟೆಡ್ ನೀವು ಕೆಳಗೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಫೈನಲ್ ಹೇಳ್ತೀನಿ, ಇದನ್ನ ಎಲ್ಲಿ ತಗೊಂಡು ಹೋಗಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ರೈತರಿಗೆ. ಸೊ ಇದನ್ನ ಏನು ಮಾಡ್ತೀನಿ ಅಂತಂದರೆ, ಹತ್ತಿರದ KVKಗಳು ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳು, ಆಮೇಲೆ ಕಾಲೇಜಸ್ಗಳಿಗೆ ಹೋಗಿ ಲ್ಯಾಬಿಗೆ ಕೊಡಿ. ಲ್ಯಾಬ್ ಟೆಸ್ಟ್ ಮಾಡಿ ನಿಮ್ಗೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಬಂದಮೇಲೆ ಆ ರಿಪೋರ್ಟ್ ಅನಾಲಿಸಿಸ್ ಮಾಡಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅನ್ನೋದನ್ನು ನೀವು ಫೈನಲೈಸ್ ಮಾಡ್ಕೊಂಡು ನಿಮ್ಮ ಅಗ್ರಿಕಲ್ಚರ್ ಸಲಹೆಗಾರರೊಂದಿಗೆ ಸಲಹೆ ಪಡ್ಕೊಂಡು ನೀವು ನಿಮ್ಮ ಹೊಲನ ಉಳಿಸ್ಕೊಂಡು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಕೊಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.